ಬಂದ್ರೆ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಅಪ್ಡೇಟ್ ಬಂದಿದೆ 3 ಅಪ್ಡೇಟು. ಬಟ್ ಈ ಅಪ್ಡೇಟ್ ತುಂಬಾ ಬ್ಯಾಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ತುಂಬಾ ಜನ ಕ್ರಿಯೇಟರ್ಸ್ಗಳು ಕೂಡ. ಯಾಕೆ ಅಂತ ಗೊತ್ತಿಲ್ಲ, ಯಾಕಂದ್ರೆ ಈ ಒಂದು ಅಪ್ಡೇಟ್ ಮೂಲಕ ಕಂಟ್ರೋಲ್ ತರಬಹುದು ಮಕ್ಕಳನ್ನ ಅಂತ ಯೂಟ್ಯೂಬ್ ತರ್ತಾ ಇದೆ. ಬಟ್ ಇದರಿಂದ ನಮ್ಗೆ ಲಾಸ್ ಆಗುತ್ತೆ ಅಂತ ಕ್ರಿಯೇಟರ್ ಹೇಳ್ತಾ ಇದ್ದಾರೆ. ಏನು ಅಪ್ಡೇಟ್ಗಳು, ಯಾಕೆ ಕಷ್ಟ ಆಗುತ್ತೆ ನಮ್ಮ ಕ್ರಿಯೇಟರ್ಗಳಿಗೆ, ಯೂಟ್ಯೂಬ್ ಕ್ರಿಯೇಟರ್ಗಳಿಗೆ, ಏನು ನಷ್ಟ, ಏನು ಲಾಭ, ಇದ್ರ ಬಗ್ಗೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇದೀವಿ. ಓಕೆ, ಆ ಅಪ್ಡೇಟ್ ಬಗ್ಗೆ ಹೇಳಿ ಅದರಿಂದ ನಷ್ಟ ಎಷ್ಟು ಲಾಭ ಎಷ್ಟು ಅಂತಾನೆ ಹೇಳ್ತೀವಿ. ಓಕೆ, ವಿಡಿಯೋ ಸ್ಕಿಪ್ ಮಾಡಿದ್ರೆ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಯೂಟ್ಯೂಬ್ ಬಗ್ಗೆ ಒಳ್ಳೆ ನಾಲೆಜ್ ಸಿಗುತ್ತೆ. ಬನ್ನಿ ಏನ್ ಅಪ್ಡೇಟ್ ಅಂತ ಹೇಳ್ತಾ ಹೋಗ್ತಾನೆ. ಏನ್ ಬರುತ್ತಾ 3 ಅಪ್ಡೇಟ್. ಈಗ ಮೊದಲನೇ ಅಪ್ಡೇಟ್ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ಶಾರ್ಟ್ಸ್ 0 ಟೈಮ್ ಲಿಮಿಟ್. ಅಂದ್ರೆ ಈಗ ಉದಾಹರಣೆಗೋಸ್ಕರ ವ್ಯೂರ್ಸ್ ಇನ್ಫಿನಿಟ್ ಆಗಿ ಅಂದ್ರೆ ಕಂಟಿನ್ಯೂಸ್ ಸ್ಕ್ರಾಲ್ ಮಾಡ್ತಾನೆ ಇರ್ತಾರೆ. ಸೊ ನೀವು ಟೈಮ್ ಲಿಮಿಟ್ ಇಕ್ಬಹುದು. ಈಗ ನಮ್ಮಂತ ನಾನು ಸ್ವಲ್ಪ ಶಾರ್ಟ್ಸ್ ಒಂದೊಂದ್ಸತಿ ಎಡಿಟ್ ಆಗ್ಬಿಡ್ತೀನಿ. ಹಂಗೆ ಒಂದ್ 10 to 15 minutes ಹಂಗೆ ನೋಡ್ತಾ ಹೋಗ್ತಾ ಅರ್ಧ ಅವರ್ 1 hour ಈ ತರ ಶಾರ್ಟ್ಸ್ ನೋಡ್ತೀನಿ. ನನ್ನಷ್ಟೇ ಅಲ್ಲ, ತುಂಬಾ ಜನ ಉದಾಹರಣೆಗೋಸ್ಕರ ನಮ್ ತಂಗಿದಿರೇ ಜಾಸ್ತಿ ನೋಡ್ತಾರೆ ಶಾರ್ಟ್ಸ್ ಎಲ್ಲ. ಇನ್ನು ತುಂಬಾ ಜನ ಮಕ್ಳು ಈ ತರ ಶಾರ್ಟ್ಸ್ ನೋಡ್ತಾ ಇರ್ತಾರಲ್ವಾ. ಸೊ ಇದೇನೋ ಏನು ಲಿಮಿಟ್ ತರ್ಬೇಕು ಇದನ್ನ ನೋಡೋದ್ರಲ್ಲಿ ಅಂತ ಏನ್ ತಂದಿದ್ರೆ ಶಾರ್ಟ್ಸ್ 0 ಟೈಮ್ ಲಿಮಿಟ್. ಅಂದ್ರೆ ಟೈಮ್ ಲಿಮಿಟ್ ಇಕ್ಬೋದು. ಅರ್ಧ ಅವರ್ ಅಂದ್ರೆ ಅರ್ಧ ಅವರ್ ಅಷ್ಟೇ, ಅದ್ರ ಮೇಲೆ ನೋಡಕ್ಕಾಗಲ್ಲ. ಶಾರ್ಟ್ಸ್ ಬರೋದಿಲ್ಲ. ಶಾರ್ಟ್ಸ್ 1 hour 1 hour ಇಲ್ಲ ಅಂತಂದ್ರೆ 0 ಇಕ್ಬಿಟ್ರೆ ಬರೋದೇ ಶೋ ಮಾಡೋದಿಲ್ಲ ಶಾರ್ಟ್ಸ್ ನಿಮ್ಗೆ. ಸೊ ಇದರಿಂದ ಏನಾಗುತ್ತೆ, ವ್ಯೂಸ್ ನಮ್ಗೆ ತುಂಬಾ ಕಡಿಮೆ ಆಗುತ್ತೆ ನಮ್ಮಂತ ಕ್ರಿಯೇಟರ್ಸ್ಗೆ. ಆದ್ರೆ ಓಕೆ, ಆದ್ರೆ 0 ಟೈಮ್ ಲಿಮಿಟ್ ತರಬಾರ್ದಿತ್ತು. ಬೇಕಾದ್ರೆ ಇದು ಟೈಮ್ ಲಿಮಿಟ್ half an hour 1 hour 10 minutes 15 minutes ಅದು ಓಕೆ. 0 ಟೈಮ್ ಲಿಮಿಟ್ ತಂದಿದಿರಲ್ಲ, ಇದು ಸ್ವಲ್ಪ ಬ್ಯಾಡ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ತುಂಬಾ ಎಫೆಕ್ಟ್ ಆಗ್ತದೆ ಶಾರ್ಟ್ಸ್ ಕ್ರಿಯೇಟರ್ಸ್ಗೆ. ನೆಕ್ಸ್ಟ್ ಆಸ್ಕ್ ಅಬೌಟ್ ವಿಡಿಯೋ AI ಸಮರಿ. ನಮ್ಮಂತ ಲಾಂಗ್ ವಿಡಿಯೋ ಮಾಡೋ ಕ್ರಿಯೇಟರ್ಸ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ ಇದು. This feature allow viewers to use AI tool to get the summary of a video without actually watching it. ಉದಾಹರಣೆಗೋಸ್ಕರ ಈ ವಿಡಿಯೋ ಐತಲ್ಲ, ಈ ವಿಡಿಯೋ ಏನ್ 3 ಅಪ್ಡೇಟ್ ಮಾಡಿದೀನಿ ಅದ್ರ ಬಗ್ಗೆ ಕೇಳ್ಬಿಟ್ರೆ ಡೀಟೇಲ್ ಆಗಿ ಅದೇ ಎಕ್ಸ್ಪ್ಲೇನ್ ಮಾಡ್ಕೊಟ್ಬಿಡುತ್ತೆ ನಿಮ್ಗೆ. ನೀವು ಅದನ್ನ ನೋಡ್ಕೊಂಡು ಇಷ್ಟೇನ ಅಪ್ಡೇಟ್ ಅಂತ ನೀವು ಹಂಗೆ ವಿಡಿಯೋ ಕುಟ್ ಮಾಡಿ ಹೋಗ್ಬಿಡ್ತೀರಾ. ಸೊ ಇದರಿಂದ ಏನಾಗುತ್ತೆ, ವಾಚ್ ಅವರ್ ನಂಗೂ ಲೆಸ್ ಆಗುತ್ತೆ, ಜಾಸ್ತಿ ವಾಚ್ ಅವರ್ ಬರೋದಿಲ್ಲ. ಆಮೇಲೆ CTR ಜಾಸ್ತಿ ಇದ್ರೂ ಏನು AVD ಆವರೇಜ್ ವ್ಯೂ ಡ್ಯೂರೇಷನ್ ಕೂಡ ಜಾಸ್ತಿ ಇರೋದಿಲ್ಲ. ಜಾಸ್ತಿ ಇಲ್ಲ ಅಂತಂದ್ರೆ ವಿಡಿಯೋ ವೈರಲ್ ಆಗೋದಿಲ್ಲ. ಐ ಮೀನ್ ಲಾಂಗ್ ವಿಡಿಯೋ ಕ್ರಿಯೇಟರ್ಸ್ಗೆ ತುಂಬಾ ಅಂದ್ರೆ ತುಂಬಾ ಎಫೆಕ್ಟ್ ಆಗುತ್ತೆ. ಅದಂತೂ ಹೊಸ ಕ್ರಿಯೇಟರ್ಸ್ಗೆ ಇನ್ನೂ ಎಫೆಕ್ಟ್ ಆಗುತ್ತೆ. ಯಾಕಂತ ಅಂದ್ರೆ ಈಗ ಹೊಸ ಕ್ರಿಯೇಟರ್ಸ್ ಬಂದಿರ್ತಾರಲ್ಲ, ಸಮರಿ ತಗೊಂಡು ಹೋಗ್ಬಿಟ್ರೆ ಅವ್ರಿಗೆ ವಾಚ್ ಅವರ್ ಬೇಕು ಕಂಪ್ಲೀಟ್ ಆಗೋಕೆ. ಸೊ ವಾಚ್ ಅವರ್ ಸಿಗೋದಿಲ್ಲ ಅವ್ರಿಗೆ, ಬಿಕಾಸ್ ಲೋ AVD. ಸೊ ಇದೊಂದು ಕಾರಣ, ಇದು ಕೂಡ ಬ್ಯಾಡ್ ಅಪ್ಡೇಟ್. ಇನ್ನು ನೆಕ್ಸ್ಟ್ 3ನೇದು, ಟಿವಿನೂ ಕೂಡ ಬಿಟ್ಟಿಲ್ಲ, ಟಿವಿಲೂ ಅಪ್ಡೇಟ್ ತಂದಿದ್ದಾರೆ. ಏನು, AI ವಾಯ್ಸ್ ಇಂಟಿಗ್ರೇಷನ್ ಆನ್ ದ TV. ಯೂಟ್ಯೂಬ್ ಇಸ್ ಇಂಟ್ರೊಡ್ಯೂಸಿಂಗ್ AI ಬೇಸ್ಡ್ ವಾಯ್ಸ್ introduction for viewers watching on TVs. Previously, watching TV was considered passive experience where viewers can watch content entirely. With this update, viewers can use the commands to ask AI for information. Summary of video. ಈಗ summary of video TV ಲೂ ನೋಡ್ತಾ ಇರ್ತಿದ್ರು. ಹೇಗೆ ಟೈಪ್ ಮಾಡೋದಲ್ಲ ವಾಯ್ಸ್ ಅಲ್ಲಿ, ಟೆಕ್ ವಿತ್ ಬರುತ್ತೆ ವಿಡಿಯೋದಲ್ಲಿ ಏನ್ ಹೇಳಿದಾನೆ ಅಂತ ನೀವು ಏನೋ ರಿಮೋಟ್ ಇಟ್ಕೊಂಡು ಮೈಕ್ ಇಟ್ಕೊಂಡು ಹೇಳ್ಬಿಟ್ರೆ ಟಿವಿಗೆ ಅದೇ ಕೊಟ್ಬಿಡುತ್ತೆ ಸಮರಿ, ಪೂರ್ತಿ ಸಮರಿ ಕೊಟ್ಬಿಡುತ್ತೆ. ಸೊ ಅಲ್ಲೂ ಕೂಡ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಈಗ ಉದಾಹರಣೆಗೋಸ್ಕರ ನೀವು ಟಿವಿನಲ್ಲಿ ನೋಡ್ತಾ ಇದ್ರೆ, ಆಕ್ಚುಲಿ ಟಿವಿನಲ್ಲಿ ಸಜೆಷನ್ ಆದ್ರೆ ವಿಡಿಯೋಸ್ ಅದು ಆಲ್ಮೋಸ್ಟ್ ವೈರಲ್ ಆಗ್ದಂಗೆ ಅರ್ಥ. ಬಿಕಾಸ್ ಟಿವಿನಲ್ಲಿ ಒಳ್ಳೊಳ್ಳೆ ವಿಡಿಯೋಸ್ ಅಷ್ಟೇ ಸಜೆಷನ್ ಮಾಡೋದು. ಓಕೆ, ಸೊ ಆದಷ್ಟು ಏನೋ TV ವ್ಯೂಯರ್ಸ್ಗೆ ಇದನ್ನೆಲ್ಲ ನೋಡ್ಬಿಟ್ಟು ಹಂಗೆ ಹೊರಟೋಗ್ಬಿಡ್ತಾರೆ. ಸೊ ಇಲ್ಲಿ ವಾಚ್ ಅವರ್ ಕಡಿಮೆ ಆಯ್ತು ಮತ್ತೆ. ಸೊ ಏನಂತಂದ್ರೆ ಈ 3 ಅಪ್ಡೇಟ್ ಏನಿದೆ ಕ್ರಿಯೇಟರ್ಸ್ಗೆ ತುಂಬಾ ಅಂದ್ರೆ ತುಂಬಾ ಡಿಸ್ಅಡ್ವಾಂಟೇಜ್ ಆಗುವಂತ ಒಂದು ಅಪ್ಡೇಟ್ಸ್ ಇವೆಲ್ಲ. ನನ್ಗಂತೂ ಇಷ್ಟ ಆಗ್ಲಿಲ್ಲ ಈ ಅಪ್ಡೇಟ್ಸ್. ಇನ್ನೊಂದು ಸ್ವಲ್ಪ ಏನಾದ್ರು ಬೇರೆ ರೀತಿ AI ಫೀಚರ್ ತಂದಿದ್ರೆ ಒಳ್ಳೇದು. ಆದ್ರೆ ಈ ತರ ತಂದಿದ್ರಲ್ಲ, ಆದ್ರೆ ಫಸ್ಟ್ ಅಪ್ಡೇಟ್ ಓಕೆ, ಆದ್ರೆ 0 ಟೈಮ್ ಲಿಮಿಟ್ ತರಬಾರ್ದಿತ್ತು ಅಷ್ಟೇ. ಸೆಕೆಂಡ್ ಮತ್ತೆ ಥರ್ಡ್ ಅಪ್ಡೇಟ್ ನಂಗೇನೋ ಇಷ್ಟ ಆಗ್ಲಿಲ್ಲ. ಇದು ಆಕ್ಚುಲಿ ಅನ್ವಾಂಟೆಡ್ ಅಪ್ಡೇಟ್, ಬೇಕಾಗಿಲ್ಲ ಅಪ್ಡೇಟ್. ಏನೋ ತಂದಿದ್ರೆ ಆದ್ರೆ ತುಂಬಾ ಎಫೆಕ್ಟ್ ಆಗುತ್ತೆ ಶಾರ್ಟ್ಸ್ ಕ್ರಿಯೇಟರ್ಸ್ಗೆ. ಓಕೆ, ಶಾರ್ಟ್ಸ್ ಪ್ಲಸ್ ಲಾಂಗ್. ಒಂದ್ಸತಿ ಯೂಟ್ಯೂಬ್ ಟೀಮ್ ಹತ್ರ ಕಾಂಟ್ಯಾಕ್ಟ್ ಮಾಡಿದೀನಿ, ಅವ್ರ ಹತ್ರ ಚಾಟ್ ಮಾಡಿದೀನಿ. ಏನ್ ಬರೋದು ಡಿಸಿಷನ್ ಅಂತ ನಾವು ಕಾಯ್ದು ನೋಡ್ಬೇಕಾಗತ್ತೆ. ಒಂದ್ಸತಿ ಹೇಳಿದೀನಿ ಈ ತರ ಬ್ಯಾಡ್ ಅಪ್ಡೇಟ್ ಇದ್ರ ಬಗ್ಗೆ ಎಲ್ಲ ಒಂದ್ ಸ್ವಲ್ಪ ಇಂಪ್ರೂವ್ ಮಾಡಿ ಅಂತ. ಓಕೆ ನೋಡೋಣ ಅಂತ ಡಿಸ್ಕಷನ್ ಮಾಡಿ ಅಂತ ಹೇಳಿ ನೋಡ್ತಾರಂತೆ. ಸೊ ಈ ತರ ನಂಗೇನೋ ಈ 3 ಅಪ್ಡೇಟ್ ಅಲ್ಲಿ 3 ಅಪ್ಡೇಟು ಅನ್ವಾಂಟೆಡ್ ಅಪ್ಡೇಟ್ಸ್. ಸೊ ನಿಮ್ಗೆ ಅನ್ಸುತ್ತೆ ಈ 3 ಅಪ್ಡೇಟ್ ಬಗ್ಗೆ ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಸೊ ಇಷ್ಟ ಇತ್ತು ಪಾಪ 3 ಅಪ್ಡೇಟ್ಸ್. ನೋಡಿದ್ರೆ 3 ಅಪ್ಡೇಟ್ ಶಾರ್ಟ್ಸ್ ಅಲ್ಲಿ ಟೈಮಿಂಗ್ಸ್ ತಂದಿರ್ತಾರೆ. ಮಕ್ಕಳುಗಳು ಅಥವಾ ದೊಡ್ಡವರು ಯಾರೇ ಆಗ್ಲಿ ಅಡಿಟ್ ಆಗ್ಬಿಡ್ತಾರೆ. ಶಾರ್ಟ್ಸ್ ಕಾಮಿಡಿಗಳು ಅದು ಇದು ನೋಡ್ತಾನೆ ಇರ್ತಾರೆ. ಶಾರ್ಟ್ ವಿಡಿಯೋ ತಳ್ತಾನೆ ಇರ್ತಾರೆ. ವಿಡಿಯೋ ನೋಡೋದು ತಳ್ಳೋದು ಅದೇ ಒಂದು ಆಗ್ಬಿಡುತ್ತೆ. ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅಂದ್ರೆ ಎಷ್ಟೊಂದು ಜನ ಏನಾಗ್ತಿದ್ದಾರೆ, ಅಡಿಟ್ ಆಗ್ತಿದ್ದಾರೆ ಶಾರ್ಟ್ಸ್ ವಿಡಿಯೋ ನೋಡೋಕೆ. ವಿಡಿಯೋ ಮಾಡೋರ್ಕಿಂತ ವಿಡಿಯೋ ನೋಡೋದು ಏನಾಗ್ತಿದೆ, ಅವ್ರ ಟೈಮ್ ನ ವೇಸ್ಟ್ ಮಾಡ್ತಿದ್ದಾರೆ ಅಂತ ಒಂದು ಕಡೆಯಿಂದ ಇದು ಬಂದಿದೆ. ಅದರಿಂದ ಈ ರೀತಿ ಒಂದು ಅಪ್ಡೇಟ್ ತಂದಿರೋದು. ಓಕೆನಾ, ಇದು ಮೋಸ್ಟ್ಲಿ ಫೇಸ್ಬುಕ್ ನೆಕ್ಸ್ಟ್ ಇದು ಬರ್ಬೋದು. ಯಾಕಂದ್ರೆ ಬಟ್ 0 ಟೈಮಿಂಗ್ಸ್ ಬಿಟ್ಟಿದಾರಲ್ಲ ಅದು ಮೋಸ. ಯಾಕಂದ್ರೆ 0 ಟೈಮಿಂಗ್ಸ್ ಅಂತ ನಾವು ಸೆಟ್ ಮಾಡ್ಬಿಟ್ರೆ ಅಲ್ಲಿ ಯಾವುದೇ ರೀತಿ ಶಾರ್ಟ್ಸ್ ತೋರಿಸಲ್ಲ. ಓಕೆ, ಅಟ್ಲೀಸ್ಟ್ half an hour ಅಥವಾ 1 hour ಅಂತ ಕೊಟ್ರೆ ಬೆಸ್ಟ್ ಅಂತ ಅನ್ಸುತ್ತೆ. ಅದೊಂದು ಫೀಚರ್ ತರಬೇಕಿದ್ದು ತಂದಿದ್ದಾರೆ. ನನಗೇನೋ ಓಕೆ, ಬಟ್ ಕ್ರಿಯೇಟರ್ಸ್ಗಳಿಗೆ ಬ್ಯಾಡ್ ಅಪ್ಡೇಟ್. ಯಾಕಂದ್ರೆ ಇಷ್ಟು 0 ಇಟ್ಬಿಟ್ಟು ಮಕ್ಳಿಗೆ ಕೊಟ್ಬಿಟ್ರೆ ಅಲ್ಲಿ ಶಾರ್ಟ್ಸೇ ಓಪನ್ ಆಗಲ್ಲ.
ಅವ್ರು ಸುಮ್ಮನೆ ಆಗ್ಬಿಡ್ತಾರೆ, ವಿಡಿಯೋ ನೋಡೋದಿಲ್ಲ. ಅವಾಗ ನಮ್ದು ಏನಿರುತ್ತಲ್ಲ, ನೀವು ಹೇಳಿದ್ರಲ್ಲ ಯಾವ್ದೋ ಸಾಂಗ್ ಹಾಕ್ಬಿಟ್ಟು ಸುಮ್ಮನೆ ಹಿಂಗೆ ಗುಲಾಬಿ ತೋರಿಸ್ಬಿಟ್ಟು ಏನೋ ತೋರಿಸ್ಬಿಟ್ಟು ಹಾಕ್ಬಿಟ್ಟು ವೈರಲ್ ಆಗ್ತಿತ್ತು. ಈಗ ಆ ರೀತಿ ಆಗಲ್ಲ. ತುಂಬಾ ಜನ ಆಲ್ರೆಡಿ ಒಂದು ವಾರದಿಂದ ಕಂಪ್ಲೇಂಟ್ ಮಾಡಿದ್ರು, ಶಾರ್ಟ್ಸ್ ಅಲ್ಲಿ ವ್ಯೂಸೇ ಬರ್ತಿಲ್ಲ, ಯಾಕೆ ಅಂತ. ಇದೇ ಕಾರಣಕ್ಕೆ, ಓಕೆನಾ. ಆಲ್ರೆಡಿ ಇದನ್ನ ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಹೇಳ್ತಾ ಇದೀನಿ, ನೋಡ್ಕೊಂಡ್ ಮಾಡಿ ಶಾರ್ಟ್ಸ್ಗಳನ್ನ, ಓಕೆನಾ. ಆಮೇಲೆ ಈ ಒಂದು 0 ಒಂದು ತರಬೇಡ್ದಾಗಿತ್ತು, ಬ್ಯಾಡ್ ಅದು ತರಬೇಡ್ದಾಗಿತ್ತು. ಯಾಕಂದ್ರೆ 0 ಯಾರು ಇರೋಕೆ ಹೋಗ್ಬಾರ್ದು. ಅಟ್ಲೀಸ್ಟ್ ಒಂದು ಹಾಫ್ ಅವರ್ ಮೇಲೆ ಇರ್ಬೇಕು. ಹಾಫ್ ಅವರ್ ಟೈಮಿಂಗ್ಸ್ ಇಂದ ಸ್ಟಾರ್ಟ್ ಮಾಡಿದ್ರೆ ಬೆಸ್ಟ್ ಅನ್ಸುತ್ತೆ. ಹಾಫ್ ಅವರ್ಗಿಂತ ಅಟ್ಲೀಸ್ಟ್ ಹೋಗ್ಲಿ ಒಂದು 1/4 ಗಂಟೆ ಆದ್ರೂ ಬೆಸ್ಟ್. ಹೌದು, ಅಷ್ಟಲ್ಲ, ಸಾವಿರದ್ದು ಶಾರ್ಟ್ಸ್ ವಿಡಿಯೋಸ್ ನೋಡ್ತಾರೆ. 1/4 ಗಂಟೆಯಿಂದ ಮೇಲೆ ಇಟ್ಬಿಟ್ರೆ ಬೆಸ್ಟ್. ಅವಾಗ ಎಲ್ಲರೂ ನೋಡ್ತಾರೆ. ಯಾಕಂದ್ರೆ ಅವ್ರದ್ದು ಇಂಟರ್ನೆಟ್ ವೇಸ್ಟ್ ಆಗುತ್ತೆ, ಅವ್ರ ಟೈಮ್ ವೇಸ್ಟ್ ಆಗುತ್ತೆ, ಅವ್ರ ಏನ್ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋಗೋಸ್ಕರ. ನೀವು ನೋಡಿರ್ಬೋದು, ಮೈಸೂರು ಹುಬ್ಳಿಲೆಲ್ಲೋ ಫೋನ್ ಇದಾಕೊಂತಾರೆ ಗೊತ್ತಾ ನಿಂಗೆ, ಅದನ್ನೆಲ್ಲ ತೆಗ್ದಾಕ್ತಿದ್ದಾರೆ ಪೊಲೀಸ್, ಟ್ರಾಫಿಕ್ ಪೊಲೀಸರು. ಕಾರಣ ಶಾರ್ಟ್ಸ್ ವಿಡಿಯೋ ನೋಡ್ಕೊಂಡು ಓಡಿಸಿರೋ ಗಾಡಿಗಳು ಆಕ್ಸಿಡೆಂಟ್ ಆಗ್ತಿದೆಯಂತೆ. ಅರ್ಥ ಆಯ್ತಾ? ಮೊಬೈಲ್ ಸ್ಟ್ಯಾಂಡ್ ನ ತೆಗ್ದಾಕ್ತಿದ್ದಾರೆ. ಅರ್ಥ ಆಯ್ತಾ? ಈ ರೀತಿ ಎಲ್ಲ ಆಗ್ತಿರೋದಕ್ಕೆ ಯೂಟ್ಯೂಬರ್ ಈ ರೀತಿ ಒಂದು ಅಪ್ಡೇಟ್ ತಂದಿದ್ದಾರೆ. ಓಕೆ, ಇದು ಒಂದಾಯ್ತು. ಎರಡನೇದು ನೋಡ್ಬಿಟ್ಟು ಬರತ್ತಾ ಹೇಳ್ದಲ್ಲ, ಲಾಂಗ್ ವಿಡಿಯೋದಲ್ಲಿ ಸಮ್ಮರಿ ನನಗೂ ಇಷ್ಟ ಆಗಲಿಲ್ಲ. ಸಮ್ಮರಿ ಓದಕ್ ಬರೋರು ಅಲ್ಲಿ ಓದ್ಕೊಂಡ್ಬಿಡ್ತಾರೆ, ಏನಿದೆ ವಿಡಿಯೋ ಅಂತ ಬೇಕು ಅಂತಾನೆ. ಅಲ್ಲಿ ಈಸ್ಕೊಬೇಡ್ದು ಯೂಟ್ಯೂಬ್ ಟೆಕ್ನಿಕ್ ಬರೋದಕ್ಕೆ, ಇಲ್ಲೇ ಸಮ್ಮರಿ ಓದ್ಕೊಂಬಿಡೋಣ, ಅಪ್ಡೇಟ್ ಬಗ್ಗೆ ಎಲ್ಲ ಇಲ್ಲೇ ತಿಳ್ಕೊಂಬಿಡೋಣ. ಏನಕ್ಕೆ ಅವ್ನಿಗೆ ವ್ಯೂಸ್ ಕೊಡಬೇಕು, ಯಾಕೆ ಅವ್ನಿಗೆ ವಾಚ್ ಅವರ್ ಕೊಡಬೇಕು? ಈಗ ಪಾಪ ಹೊಸ ಯೂಟ್ಯೂಬರ್ ಬರುತ್ತೆ ಅನ್ಕೊಳ್ಳಿ, ಒಂದು ಹೊಸ ಚಾನಲ್ ಮಾಡಿದ್ದೇನೆ, ಅವ್ನು ವಿಡಿಯೋ ಮಾಡಿದ್ದೇನೆ, ಅವ್ನು ವಿಡಿಯೋ ಪೂರ್ತಿ ನೋಡೋದೇ ಇಲ್ಲ. ಅದು ತಗಡೆ ಹೋಗಿ ಸಮ್ಮರಿ ಓದ್ಕೊಂಬಿಡೋದು. ನಿಮ್ದು ಅಷ್ಟೇ, ನಿಮ್ಮ ವಿಡಿಯೋ ತಗಡೆ ಸಮ್ಮರಿ ಇರುತ್ತೆ, ಅಲ್ಲಿ ಓದ್ಕೊಂಡು ಆಗೋಯ್ತು ಅಷ್ಟೇ, ಅಪ್ಡೇಟಾ ಓಕೆ ಅಂತ ಕ್ಲಿಕ್ ಮಾಡ್ಬಿಡ್ತಾರೆ ವಿಡಿಯೋನ. ಅವಾಗ ಏನಾಗುತ್ತೆ, ನಮ್ಗೆ ಅಂತ ಕ್ರಿಯೇಟರ್ಸ್ಗಳಿಗೆ ವಾಚ್ ಅವರು ತುಂಬಾ ಲೆಸ್ ಆಗುತ್ತೆ, ವಿಡಿಯೋ ವೈರಲ್ ಆಗೋದು ತುಂಬಾನೇ ಕಷ್ಟ ಆಗುತ್ತೆ. ಇದೊಂದು ಬ್ಯಾಡ್ ಅಪ್ಡೇಟ್. ಅಲ್ಲಿ ಏನ್ ಹೇಳ್ಬೇಕಾಯ್ತು ಗೊತ್ತಾ, ನನ್ನ ಪ್ರಕಾರ ಅಲ್ಲಿ ಫಸ್ಟ್ ವಿಡಿಯೋ ನೋಡ್ಕೊಂಬಾ, ಪೂರ್ತಿ ವಿಡಿಯೋ ನೋಡಾದ್ಮೇಲೆ ನಿಂಗೆ ಅರ್ಥ ಆಗಿಲ್ಲ ಅಂದ್ರೆ ಮಾತ್ರ ನನ್ನ ಕೇಳಬೇಕು. ಅದು ಸೂಪರ್ ಅಲ್ವಾ? ನಿಮ್ಗೆ ಅರ್ಥ ಆಗಿಲ್ಲವಾ, ಏನ್ ಅರ್ಥ ಆಗಿಲ್ಲ, ಎಲ್ಲಿ ಅರ್ಥ ಆಗಿಲ್ಲ ಹೇಳು, ಹಾಕು. ಎಷ್ಟನೇ ನಿಮಿಷದಲ್ಲಿ ಅರ್ಥ ಆಗಿಲ್ಲ ಅಲ್ಲಿ ಹಾಕು, ನಾನು ಅದ್ರ ಬಗ್ಗೆ ಸಮ್ಮರಿ ಕೊಡ್ತೀನಿ. ನೀನು ವಿಡಿಯೋ ಪೂರ್ತಿ ನೋಡಿದೆ ಅಂತ ಯೂಟ್ಯೂಬ್ ಅದು ಅರ್ಥ ಮಾಡ್ಬೇಕು. ಏನ್ ಬೇಕಾದ್ರೂ ಬಂದ್ಬಿಟ್ಟಿದೆ, ವಿಡಿಯೋ ಪೂರ್ತಿ ನೋಡಿದೆ ಅಂತ ಅಲ್ಲಿ ರೆಡ್ ಲೈನ್ ಬಂದ್ಬಿಡುತ್ತೆ. ಅವಾಗ ಯೂಟ್ಯೂಬ್ ಸಮ್ಮರಿಗೆ ಏನಾಗಬೇಕು, ಆ ರೀತಿ ಒಂದು ಅಪ್ಡೇಟ್ ಬಿಟ್ರೆ ನನ್ನ ಇಷ್ಟ ಕ್ರಿಯೇಟರ್ಸ್ಗೆ ಬೆಸ್ಟ್ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ಅರ್ಥ ಆಗಿಲ್ಲ ಅಂದ್ರೆ ನಮ್ಮನ್ನು ತಲೆ ತಿನ್ನೋ ತಪ್ಪುತ್ತೆ ಅಲ್ವಾ? ಅಲ್ಲೇ ಅವ್ರು ತಿಳ್ಕೊತಾರೋ, ಹಿಂಗಂದ್ರೆ ಹಿಂಗ, ಓಕೆ ಚೆನ್ನಾಗಿ ಕೊಟ್ಟಿದ್ದಾರೆ, ಯೂಟ್ಯೂಬ್ ಒಳ್ಳೆ ಇದಿದೆ ಅಂತ ಯೂಟ್ಯೂಬ್ನು ಇಷ್ಟಪಡೋಕೆ ಸ್ಟಾರ್ಟ್ ಮಾಡ್ತಾರೆ ಜನಗಳು ಅಲ್ವಾ? ಈ ಒಂದು ಅಪ್ಡೇಟ್ ನನಗೂ ಇಷ್ಟ ಆಗಲಿಲ್ಲ. ಯಾಕಂದ್ರೆ ಅಲ್ಲೇ ಓದ್ಕೊಂಡು ಅಲ್ಲೇ ಹೋಗ್ಬಿಡ್ತಾರೆ. ಫಸ್ಟೇ ವಿಡಿಯೋ ಕೊಡಲೇಬಾರ್ದು. ವಿಡಿಯೋ ಪೂರ್ತಿ ಡೈರೆಕ್ಷನ್ ಕಂಪ್ಲೀಟ್ ಆದ್ಮೇಲೆ ನಿನ್ಗೆ ಎಲ್ಲಿ ಯಾವ ಪಾರ್ಟ್ಸ್ ಇಷ್ಟ ಆಗಿಲ್ಲ, ಯಾವ ಮಿನಿಟ್ಸ್ ಇಷ್ಟ ಆಗಿಲ್ಲ, ಇಲ್ಲಿ 3 ಥರ ಅಪ್ಡೇಟ್ ಮಾಡಿದ್ದಾರೆ ಬರತ್ತು. ಹಿಂಗೆ ಯಾವ ಅಪ್ಡೇಟ್ ಇಷ್ಟ ಆಗಿಲ್ಲ, ಯಾವ ಅಪ್ಡೇಟ್ ಬಗ್ಗೆ ನಿಂಗೆ ಮಾಹಿತಿ ಬೇಕು ಹೇಳು ಅಂತ ಹೇಳ್ಬಿಟ್ಟು ಕೊಡಬೇಕು. ಇಲ್ಲ ಅಂದ್ರೆ ಅವ್ರ ನಂಬರ್ ಇದೆ, ಅವ್ರ ನಂಬರು ಕಳಿಸ್ತೀನಿ, ವಾಟ್ಸಪ್ ಮಾಡ್ತೀನಿ, ವಾಟ್ಸಪ್ ನಂಬರ್ ಕೊಡ್ತೀನಿ, ಥರ್ಡ್ ಇದೆ ನೋಡು, ಇದರಲ್ಲಿದೆ ನೋಡು. ಈ ರೀತಿ ಎಲ್ಲ ಕೊಡೋ ರೀತಿ ಮಾಡಿದ್ರೆ ಬೆಸ್ಟ್ ಆಗಿರುತ್ತೆ. ಓಕೆ, ಐ ಥಿಂಕ್ ನಾನಿದ್ರೆ ಯೂಟ್ಯೂಬ್ ಟೀಮ್ ಮೇಲೆ ಖರಾಬಾಗಿ ಕೊಡ್ತಿದ್ದೆ ಬಿಡಿ. ಏನ್ ಮಾಡೋದು, ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಅಲ್ವಾ, ನಾವಾರ ಎಷ್ಟೇ ಮಾಡ್ಬಿಡ್ತೀವಿ, ನಮ್ಗೆ ಏನು ಉಪಯೋಗ ಆಗುತ್ತೆ ಆ ರೀತಿ ಬಿಡ್ಬೋದು. ಅಲ್ಲಿ ಹಂಗಲ್ವಲ್ಲ, ಜನಕ್ಕೂ ಉಪಯೋಗ ಬೇಕು, ಯೂಟ್ಯೂಬ್ ಕ್ರಿಯೇಟರ್ಗೂ ಉಪಯೋಗ ಬೇಕು ಅನ್ನೋ ರೀತಿ ನೋಡ್ತಿದ್ರೆ ಮೋಸ್ಟ್ಲಿ ಅಪ್ಡೇಟ್ ಬಗ್ಗೆ ನಾವೆಲ್ಲ ಆಲ್ರೆಡಿ ಯೂಟ್ಯೂಬ್ ಟೀಮ್ ಹತ್ರ ಮಾತಾಡಿದ್ವಿ. ಅವಶ್ಯಕತೆ ಇಲ್ಲ, ಈ ರೀತಿ ಅಪ್ಡೇಟ್ ತರ ಚೆನ್ನಾಗಿರುತ್ತೆ ಅಂತ ಎಲ್ಲ ಮಾಡಿದೀವಿ. ನೋಡೋಣ, ನಾವು ಒಬ್ರು ಮಾಡ್ರಾಗಲ್ಲ, ನೀವುಗಳು ಮಾಡಿ. ಓಕೆನಾ? ನೀವುಗಳು ಆದ್ರೆ ಗೊತ್ತಿರೇ ಮಾಡಿ, ಗೊತ್ತಿಲ್ಲದ್ರೆ ಅಂದ್ರೆ ಏನು ಮಾಡಕ್ ಹೋಗ್ಬೇಡಿ. ಓಕೆ, ನಾವು ಮಾಡ್ತೀವಿ, ನೋಡೋಣ ಎಷ್ಟು ಜನಕ್ಕೆ ಬೇಗ ರೀಚ್ ಆಗುತ್ತೆ ಅಂತ. ಇನ್ನು ಅದು 3ನೇದು ಅಷ್ಟೇ, ವಾಚ್ ಅವರ್ಗಳು ತುಂಬಾನೇ ಲೆಸ್ ಆಗುತ್ತೆ. ಈಗಲೇ ವಾಚ್ ಅವರ್ ಬರಲ್ಲ, ವಿಡಿಯೋ ನೋಡಲ್ಲ ನಮ್ಮ ಕನ್ನಡ ಜನ. ಪೂರ್ತಿ ವಿಡಿಯೋ ಮಾಹಿತಿನೇ ತಿಳ್ಕೊಳ್ಳೋಣ, ಸ್ಕಿಪ್ ಮಾಡಿ ನೋಡ್ಬಿಟ್ಟು ಆಮೇಲೆ ಕೇಳ್ತಾರೆ, ಕ್ಯಾನ್ವಾದಲ್ಲಿ ಇದು ಈ ತರ ಮಾಡ್ಬೇಕಂದ್ರೆ ಆಸ್ಕ್ ಸ್ಟುಡಿಯೋ ಎಲ್ಲಿ ಬರುತ್ತೆ ಸರ್ ಅಂತ ಕೇಳ್ತಾರೆ. ಮೊನ್ನೆ ವಿಡಿಯೋ ಮಾಡಿದ್ರು ಕೂಡ ನಮ್ಗೆ ಬಂದು ವಾಟ್ಸಪ್ ಮಾಡಿ ಕೇಳ್ತಾವ್ರೆ, ಆಸ್ಕ್ ವಿಡಿಯೋ ಸ್ಟುಡಿಯೋ ಎಲ್ಲಿ ಬರುತ್ತೆ ಸರ್, ಅದು ಎಲ್ಲಿ ನೋಡ್ಬೇಕು. ಸ್ಟಾರ್ಟಿಂಗ್ ಸ್ಕಿಪ್ ಮಾಡ್ಬಿಡ್ತಾರೆ ವಿಡಿಯೋನ. ಓಕೆ, ಏನ್ ಅರ್ಥ ಆಗುತ್ತೆ, ಇಲ್ಲಿ ಬಂದು ಕೇಳೋ ನಂಬರ್ ಇತ್ತು, ನಾವು ವಾಟ್ಸಪ್ ಮಾಡಿದ್ವಿ, ನಾನು ಹೇಳಿದೆ ವಿಡಿಯೋ ಇನ್ನೊಂದ್ಸತಿ ಫಸ್ಟಿಂದ ನೋಡಿ ಅಂದೆ, ನೋಡಿದ್ರೆ ಅರ್ಥ ಆಯ್ತು ಅವ್ರಿಗೆ. ಇಲ್ಲ ಅಂದ್ರೆ ಯಾರನ್ನ ಕೇಳ್ತೀರಾ ಅಲ್ವಾ? ಅದು ಕೇಳಿದ್ ನಾನು ಆಸ್ಕ್ ಸ್ಟುಡಿಯೋದಲ್ಲಿ ಅದು ಮತ್ತೆ ಸಮ್ಮರಿ ಇದನ್ನೆಲ್ಲ ಸರಿ ಮಾಡ್ಬಿಟ್ರೆ ಯೂಟ್ಯೂಬ್ ನಿಜ ಹೇಳ್ತೀನಿ ಚೆನ್ನಾಗುತ್ತೆ. ಯೂಟ್ಯೂಬ್ ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ಆಮೇಲೆ ಹೇಳಿದ ಟಿವಿನಲ್ಲಿ ಶೋ ಮಾಡುತ್ತೆ, ಅಲ್ಲೂ ಕೂಡ ಸಮ್ಮರಿ ಅದು ಅವಶ್ಯಕತೆನೇ ಇಲ್ಲ. ಅರ್ಥ ಆಯ್ತಾ? ಅಲ್ಲಿ ಏನ್ ಹೇಳ್ಬೇಕು, ನಿನ್ ಟಿವಿ ಇದೆ, ನಿನ್ನ ಹತ್ರ ಕರೆಂಟ್ ಇದೆ, ಇಂಟರ್ನೆಟ್ ಇದೆ, ನೀನು ವಿಡಿಯೋ ಪೂರ್ತಿ ನೋಡು. ಅರ್ಥ ಆಗಿಲ್ಲ ಅಂದ್ರೆ ನನ್ನ ಕೇಳ್ಬೇಕು. ಪೂರ್ತಿ ವಿಡಿಯೋ ನೋಡಾದ್ಮೇಲೆ, ಡೈರೆಕ್ಷನ್ ನೋಡಿದ್ಯಾ ಅಂದ್ಮೇಲೆ ನಿಂಗೆ ಯಾವ ಪಾರ್ಟ್ಸ್ ಇಷ್ಟ ಆಗಿಲ್ಲ ಅಂತ ಕೇಳಿದ್ರೆ ಒಳ್ಳೇದು, ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಅಪ್ಡೇಟ್ ನ ಸರಿ ಮಾಡ್ಬೇಕು. ಇಲ್ಲ ಅಂದ್ರೆ ನಿಜವಾಗ್ಲೂ ಯೂಟ್ಯೂಬ್ಗೆ ಆಲ್ರೆಡಿ ವ್ಯೂಸ್ಫುಲ್ ಡೌನ್ ಆಗ್ತಾ ಇದೆ. ನಾವು ಒಬ್ರಿಗೆಲ್ಲ ಎಷ್ಟೋ ಜನ ಕಮೆಂಟ್ ಆಗ್ತಾರೆ, ಸರ್ ಯಾಕೋ ಶಾರ್ಟ್ಸ್ ವ್ಯೂಸ್ ಡೌನ್ ಆಗ್ತಿದೆ ಸರ್, ಏನ್ ಹೇಳಿದೆ ಲಾಂಗ್ ವಿಡಿಯೋ ವ್ಯೂಸ್ ಡೌನ್ ಆಗ್ತಿದೆ ಅಂತ. ಕಾರಣ ಈ ಅಪ್ಡೇಟ್ಗಳು ತರ್ತಾ ಇರೋದ್ರಿಂದ. ನನಗಂತೂ ಈ ಅಪ್ಡೇಟ್ ಇಷ್ಟ ಆಗಿಲ್ಲ. ಹೇಳಿದ್ರೆ ನಾವು ಸ್ವಲ್ಪ ಅಪ್ಡೇಟ್ ಮಾಡ್ಬೇಕು, ಅವರು ಅಪ್ಡೇಟ್ಗೆ ಅಪ್ಡೇಟ್ ಮಾಡಬೇಕು, ಸರಿ ಹೋಗುತ್ತೆ. ಅವಾಗ ಏನಾಗುತ್ತೆ, ಕ್ಲಿಯರ್ ಆಗುತ್ತೆ, ಯೂಟ್ಯೂಬರ್ಸ್ಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಯೂಟ್ಯೂಬರ್ಸ್ ಇದ್ರೆ ತಾನೇ ವಿಡಿಯೋ ಮಾಡೋಕ್ಕೆ ವ್ಯೂವರ್ಸ್ ನೋಡೋದು. ನಾವುಗಳೇ ಇಲ್ಲ ಅಂದಮೇಲೆ ಇನ್ನು ವ್ಯೂವರ್ಸ್ ಎಲ್ಲಿಂದ ನೋಡ್ತಾರೆ ಅಲ್ವಾ? ನಾವು ಕ್ರಿಯೇಟರ್ಸ್ ಉಳ್ಕೊಂಡ್ರೇನೆ ಫಸ್ಟ್ ಆಫ್ ಆಲ್ ಅಲ್ವಾ? ಇವಾಗ ಕನ್ನಡ ಚಿತ್ರಮಂದಿರ ಉಳ್ಕೊಂಡ್ರೆ ನಾವು ಕನ್ನಡ ಚಿತ್ರನ ಥಿಯೇಟ್ರಲ್ಲಿ ಹೋಗಿ ನೋಡೋಕ್ಕಾಗೋದು. ಕನ್ನಡದವರು ಚಿತ್ರಮಂದಿರದವರೇ ಇಲ್ಲ ಅಂದ್ರೆ ಫಿಲಿಮ್ ಯಾರು ಮಾಡ್ತಾರೆ? ನಾವೆಲ್ಲಿಂದ ಹೋಗಿ ಥಿಯೇಟ್ರಿಗೆ ಹೋಗಿ ನೋಡೋಕ್ಕಾಗುತ್ತೆ ಅಲ್ವಾ?
ಇದೇ ಥರನೇ ಯೂಟ್ಯೂಬ್ನು. ದಯವಿಟ್ಟು ಈ ಅಪ್ಡೇಟ್ಗಳನ್ನ ಸರಿ ಮಾಡಿ ನಾನು ಆಲ್ರೆಡಿ ಮಾಡಿದ ರಿಕ್ವೆಸ್ಟ್ ಕಳಿಸಿದೀವಿ, ನೋಡೋಣ ಅದೇನೋ ಅಪ್ಡೇಟ್ ಬಂದರೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಓಕೆ. ಆಮೇಲೆ ನಿಮ್ಗೆ ಏನು ಅರ್ಥ ಆಗಿಲ್ಲ ಕಮೆಂಟ್ ಮಾಡಿ. ಇನ್ನೂ ಯೂಟ್ಯೂಬ್ ಚಾನಲ್ ಚೆಕ್ ಮಾಡ್ಕೊಳೋದು ಏನೋ ಪ್ರಾಬ್ಲಮ್ ಇತ್ತು ಅಂದರೆ ವಾಟ್ಸಪ್ ಮಾಡಿ, ಅಲ್ಲೊಂದು ಪೇಮೆಂಟ್ ಮಾಡಲೇಬೇಕು ನೀವು. ಪೇಮೆಂಟ್ ಮಾಡಿದ್ರೆ ನಿಮ್ಮ ಚಾನಲ್ ಚೆಕ್ ಮಾಡಿ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀವಿ, ಓಕೆನಾ ಅಂತ ಹೇಳ್ತಾ ವಿಡಿಯೋಗೆ ಏನು ಮಾಡೋಣ. ಓಕೆಪ್ಪ, ಡೀಟೇಲ್ ಇನ್ಫಾರ್ಮೇಶನ್ ಸಿಕ್ತಾ ಅಂತ ಅನ್ಕೊಡ್ತೀನಿ. ಈ ರೀತಿ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಳಿ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರಿ, ಒಂದು ಲೈಕ್ ಮಾಡ್ರಿ, ಒಂದು ಶೇರ್ ಮಾಡ್ರಿ, ಮತ್ತು ಕಾಮೆಂಟ್ ಮಾಡ್ರಿ. ಶೇರ್ ಫ್ರೆಂಡ್ಸ್ ಮಾಡ್ರಿ, ನಿಮಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದಯವಿಟ್ಟು ಕನ್ನಡ ಬಿಲ್ಸ್ ಮತ್ತು ಕನ್ನಡ ಓದಿಸಿ ಇಲ್ಲಿ ಮುಗಿಸ್ತಾ ಇದೀನಿ. ಜಯ ಕರ್ನಾಟಕ, ಒಂದೇ ಮಾತಾಡೋಣ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.